ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಈಗ ಭೀಮಾ ಪಿಕ್ಚರ್ ಅಂತ ಬಂದಿದೆ, ಭಾಳ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಯಾವುದೋ CCB ಆಫೀಸ್ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿದ್ದಾರೆ. ಇಲ್ಲೇ ಡ್ರಗ್ಸ್ ಸಿಗುತ್ತೆ, ಗಾಂಜಾ ಸಿಗುತ್ತೆ ಅಂತಂದೇಳಿ ಇಲ್ಲೇ CBI ಆಫೀಸ್. ನಾನು ಕೂಡ 2021-22ರಲ್ಲಿ ಒಂದು ವಿಡಿಯೋ ಮಾಡಿದ್ದೆ, ಅದಿಲ್ಲ ಇವಾಗ, ಅದು ಫೇಸ್ಬುಕ್ಗೆ ಮುಂಡ ಮುಚ್ಕೊಂಡು ಹೋಗಿದೆ. ಮತ್ತು ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಿದ್ದೀನಿ. ಯಾಕಂದರೆ ಇವತ್ತು ದುನೇ ವಿಜಯ್ ಅವರು ಇವಾಗ ತೋರಿಸ್ತಾ ಇದ್ದಾರೆ. ನಾನು 2021 ಮತ್ತು 22ರಲ್ಲಿ ಈ ಜಯನಗರ ಏನು BDA ವಾಣಿಜ್ಯ ಸಂಕೀರ್ಣ ಇದೆಯಲ್ಲ, ಆ ಕಾಂಪ್ಲೆಕ್ಸಲ್ಲಿ, ಹೊಸ ಕಾಂಪ್ಲೆಕ್ಸಲ್ಲಿ, ಅದಕ್ಕೆ ವಿಶ್ವೇಶ್ವರಯ್ಯ ಅಂತ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಸಿರಂಜ್ಗಳು ಏನು ಹಿಂಗೆ ಚುಚ್ಕೊಂತಾವಲ್ಲ, ಹಿಂಗೆ ಎಲ್ಲೆಲ್ಲ ಚುಚ್ಕೊಂಡೇನೋ ಮೂಡು ಮತ್ತು ಬರ್ಸ್ಕೊಂತಾರಂತೆ, ಅಂಥ ಸಿರಂಜ್ಗಳು ಸಮೇತ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ. ಆಮೇಲೆ ಅಲ್ಲಿ ಡ್ರಗ್ಸು, ಗಾಂಜಾ ಎಲ್ಲ ಬಿದ್ದಿತ್ತು. ಪ್ರತಿಯೊಂದು ಇವತ್ತು ಕಾಲೇಜ್ ಹುಡುಗರು, ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಕಾಲೇಜ್ ಹುಡುಗರು ಅಲ್ಲಿ ಬಂದು ಅಲ್ಟೆ ಹೊಡಿತಾಯಿದ್ರು, ಅಲ್ಲಿ ಬಂದು ಏನೇನೋ ಮಾಡ್ತಾಯಿದ್ರು. ಅದನ್ನೆಲ್ಲ ಅಲ್ಲಿ ವೀಡಿಯೋ ಮಾಡಿ ಬಿಡಿಸಿದ್ದೆ ನಾನು ಅವಾಗಲೇ. ಅಲ್ಲಿ ಸೆಕ್ಯೂರಿಟಿಗಳು ನನಗೆ ಬೈದಿದ್ರು, ನಿನ್ನಿಂದ ಇವತ್ತು ನನ್ನ ಕೆಲಸ ಹೋಗಂಗಿತ್ತಪ್ಪ ಅಂತಂದೇಳಿ ಏನೇನೋ ಮಾತಾಡಿದ್ರು. ನಾನು ನಿನ್ನ ಕೆಲಸ ಹೋಗಂಗೆ ಮಾಡಿಲ್ಲಪ್ಪ, ನೀ ಕೆಲಸನ ಒಳ್ಳೆ ರೀತಿಯಲ್ಲಿ ಮಾಡ್ಕೊ ಅಂತಂದು ಹೇಳಿದ್ದೆ. ಅಲ್ಲಿ ಕಾಲೇಜ್ ಹುಡುಗರು ಮತ್ತು ಅಲ್ಲಿ ಸುತ್ತಮುತ್ತಕ್ಕಂಥ ಯುವಕರು ಬಂದು ಆ ಹೊಸ ಬಿಲ್ಡಿಂಗಲ್ಲಿ ಮೇಲೆ ಕುಂತ್ಕೊಂಡು ಆ ಮೆಟ್ಲ ಹತ್ರ, ಯಾಕಂದರೆ ಏನಕ್ಕೂ ಪ್ರಯೋಜನ ಇಲ್ಲ, ಬಿಲ್ಡಿಂಗ್ ಕಟ್ಟಿರೋದು ವ್ಯಾಪಾರಕ್ಕೆಲ್ಲ ಕಟ್ಟಿರೋದು ಬಿಲ್ಡಿಂಗ್, ಅದನ್ನು ಕೆಲಸಕ್ಕೆ ಬಾರದ ವಿಚಾರಕ್ಕೆ ಕಟ್ಟಿದ್ದಾರೆ. ಅಲ್ಲೇನು ವ್ಯಾಪಾರಗಳು ಆಗಲ್ಲ ಹೊಸ ಬಿಲ್ಡಿಂಗಲ್ಲಿ, ಅದರಿಂದ ಯಾರೂ ಬರೋದಿಲ್ಲ. ಮೇಲೆ ಲಾಸ್ಟು ಏನು ಅಂತಸ್ತಿದೆಯಲ್ಲ, ಅದು ಫುಲ್ ಎಲ್ಲ ಮುಂಡ ಮುಚ್ಕೊಂಡು ಹೋಗುತ್ತೆ. ಅಲ್ಲೆಲ್ಲ ಹಂಗೆ ಮಣ್ಣು, ಕಸ, ಗಲೀಜು, ಡ್ರಗ್ಸು, ಗಾಂಜಾ, ಅಪ್ಪಿ ಎಲ್ಲ ಬಿದ್ದಿರ್ತಾವಲ್ಲೆಲ್ಲ. ಆಮೇಲೆ ಬಾಟ್ಲಲ್ಲಿ ಪೆಟ್ರೋಲ್ ತಗೊಂಬಂದಿಟ್ಟಿರ್ತಾರೆ ಹುಡುಗರೆಲ್ಲ, ಅಲ್ಲಿ ಬಾಟ್ಲಲ್ಲಿ ಪೆಟ್ರೋಲು, ಅದರೊಳಗೆ ಅದೇನೋ ಮತ್ತೆಲ್ಲ ಹಾಕ್ತಾಯಿದ್ದಾರೆ. ಅದೆಲ್ಲ ನಾನು ನೋಡಿದ್ದೆ, ಅದೆಲ್ಲ ವೀಡಿಯೋ ಮಾಡಿದ್ದೆ. ಮತ್ತು ಕೆಲವರು ಚಾನಲವರು ಬಂದಿದ್ದರು, ಇಂಟ್ರ್ಯೂ ಮಾಡಿದ್ರು. ಆ ಚಾನಲ್ ಅವರು ಯಾರೂ ಹಾಕಲಿಲ್ಲ, ಯಾಕಂದರೆ ಚಾನಲ್ ಅವರಿಗೆ ನಾನು ಭಾಳ ದುಶ್ಮನಾಗಿದ್ದೀನಿ. ಅದರಿಂದ ಯಾವುದೇ ಚಾನಲ್ ಅವರು ಆ ವಿಚಾರನ ಅಲ್ಲಿ ಬಂದು ಅವ್ರ ಕೈಲಿ ನಾನೇ ಕಣ್ಣಾರ ತೋರಿಸಿದ್ದೆ, ನಾನು ಮಾತಾಡಿದ್ದೆ. ಆದರೆ ಚಾನಲ್ ಅವರು ಹಾಕಲಿಲ್ಲ. ಅದನ್ನು ಅವ್ರಿಗೆ ಬೇಕಾದಾಗ ಮಾತ್ರ ಸ್ವಲ್ಪ ಹಾಕೊಂಡ್ರು ಅಷ್ಟೇ, ಬೇರೆ ವಿಚಾರ ಎಲ್ಲ ಹಾಕಲಿಲ್ಲ. ಪ್ರತಿಯೊಂದು ಅಲ್ಲಿ ಮೇಲೆ ಕೆಳಗಡೆಯಿಂದ 2ನೇ ಫ್ಲೋರಿಂದ ಹಿಡಿದು 6ನೇ ಫ್ಲೋರ್ವರೆಗೂ ಮೆಟ್ಲು ಮೇಲೆ ಎಲ್ಲ ಕಾಲೇಜ್ ಹುಡುಗರು ಬಂದು ಕುಂತ್ಕೊಂತಿದ್ರು, ಹುಡುಗರು ಹುಡುಗಿಯರು ಬಂದೆಲ್ಲ ಕುಂತ್ಕೊಂತೀವಿ. ಸುಮಾರು ಸತಿ ಹೇಳಿದ್ದೆ, ನಿಮ್ಮ ಮಕ್ಕಳನ್ನು ನೀವು ದಯವಿಟ್ಟು ಬರೀ ಕಾಲೇಜಿಗೆ ಸೇರಿಸಿ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟು ಕಮ್ಮಿ ಮಾಡಿ, ಸ್ವಲ್ಪ ಯಾವಾಗಾರು 15 ದಿನಕ್ಕೆ ಒಂದ್ಸತಿನೋ ವಾರಕ್ಕೆ ಒಂದ್ಸತಿನೋ ಬನ್ನಿ, ಆ ಕಾಂಪ್ಲೆಕ್ಸ್ ಕಡೆ ಬನ್ನಿ, ಕಾಲೇಜ್ ಕಡೆ ಬನ್ನಿ, ನಿಮ್ಮ ಮಕ್ಕಳು ಎಲ್ಲೆಲ್ಲಿ ಕೂತ್ಕೊಂಡು ಏನೇನು ಮಾಡಿರ್ತಾರೆ ನೋಡ್ಕೊಂಡು ಹೋಗಿ ಅಂತಂದೇಳಿ ನಾನು 2021-22ರಲ್ಲಿ ವೀಡಿಯೋ ಮಾಡಿದ್ದೆ. ಅಲ್ಲಿ ಸಿರಂಜ್ಗಳು ಮತ್ತು ಅದೇನೋ ಬಿಳಿ ಕಲರ್ ಇರ್ತದೆ ಕವರಲ್ಲಿ, ಅದೆಲ್ಲ ಬಿದ್ದಿರೋದು. ಆಮೇಲೆ ಪೆಟ್ರೋಲು ಬಾಟ್ಲಲ್ಲಿ ಹಾಕ್ಕೊಂಬರೋರು, ಅದು ಕೂಡ ಅಲ್ಲೇ ಬಿದ್ದಿರೋದು. ಆಮೇಲೆ ಸೀಕ್ರೆಟ್ಸ್ ಅದರೊಳಗಡೆ ಏನೋ ಹಾಕ್ಕೊಂಡು ಸೇದರು. ಈಗಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ, ಅದನ್ನು ಯಾರು ಕೇಳೋಕ್ಕೆ ತಯಾರಿಲ್ಲ. ಯಾಕಂದರೆ ಇವತ್ತಿನ ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಅವರಿಗೆ ಸಂಬಳ ಬಂದರೂ ಸಾಕು, ಮತ್ತು ಏನಾರು ಗಿಂಬಳ ಕೊಟ್ಟರೆ ಸಾಕು, ಅವರು ಆರಾಮಾಗಿ ಸೋಕೆ ಮಾಡ್ಕೊಂಡು ಹೋಗ್ತಾರೆ ಹೊರತು, ಕೆಲಸ ಮಾಡ್ಕೊಂಡು ಹೋಗ್ತಾರೆ ಹೊರತು. ಇವತ್ತು ಗಾಂಜಾ, ಡ್ರಗ್ಸು, ಅಫೀಮು ಇದೆಲ್ಲದಕ್ಕೂ ಬರೋಕ್ಕೆ ಮೂಲ ಕಾರಣ ರಾಜಕೀಯ ನಾಯಕರು ಮತ್ತು ಪೊಲೀಸರು, ಈ ಸರ್ಕಾರಿ ಅಧಿಕಾರಿಗಳು ಮೇಲ್ಮೇಲಿರ್ತಾರಲ್ಲ, ಇವರೆಲ್ಲ ಇಷ್ಟೊಂದೆಲ್ಲ ಸೆಕ್ಯೂರಿಟಿ ಇದ್ದರೂ ಕೂಡ ಇವತ್ತು ಇದೆಲ್ಲ ಬರುತ್ತಂದರೆ ಇದಕ್ಕೆಲ್ಲ ಸಪೋರ್ಟು ಪೊಲೀಸ್ನವರು ಮತ್ತು ರಾಜಕಾರಣಿಗಳು. ಇವರೆಲ್ಲ ಬಡವರ ಮಕ್ಕಳನ್ನು ಸಾಯಿಸಿ ಇವರು ಎಂಜಾಯ್ ಮಾಡ್ಕೊಂಡಿದ್ದಾರೆ. ನಮ್ಮ ಬಡವ್ರ ಮಕ್ಕಳು ಯಾವತ್ತಿದ್ರೂ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ನಮ್ಮ ಜನ ಮೊದಲು ಬದಲಾವಣೆ ಆಗಬೇಕಾಗಿದೆ. ನಮ್ಮ ಜನ ಬದಲಾವಣೆ ಆದರೆ ನಮ್ಮ ಮಕ್ಕಳನ್ನ ಬದಲಾವಣೆ ಮಾಡ್ತೀವಿ. ಇಲ್ಲಾಂದರೆ ಬರೀ ನೀವು ನಿಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಚಿನ್ನು ಬಂಗಾರು ಅಂತಂದು ಹೇಳ್ಬಿಟ್ಟು ನಿಮ್ಮ ಮಕ್ಕಳನ್ನ ಮುದ್ದಾಡಿದ್ರೆ ಅವು ಒಳ್ಳೆ ಬೆಳವಣಿಗೆ ಆಗೋಲ್ಲ. ನಿಮ್ಮ ಕಷ್ಟದ ಜೊತೆಗೆ ಆ ಓದಿನ ಜೊತೆಗೆ ಕಷ್ಟನೂ ತೋರಿಸಿ, ಒಳ್ಳೆ ಜೀವನನೂ ತೋರಿಸಿ ಅಂತ ಪ್ರತಿಯೊಬ್ಬ ನಾಗರಿಕನಿಗೂ ಇವತ್ತು ನಿಮ್ಮ ಮಕ್ಕಳನ್ನ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಏನು ಭೀಮಾ ಪಿಕ್ಚರಲ್ಲಿ ಡ್ರಗ್ಸ್ದು ದಂಧೆ ಬಗ್ಗೆ ಇದೆಯಲ್ಲ, ಅದು 100% ಸತ್ಯ, ಅದು 100% ನಿಜ. ಇದಕ್ಕೆಲ್ಲ ಕಿತ್ತೋಗಿರೋ ಪೊಲೀಸ್ ಅಧಿಕಾರಿಗಳು, ಕಿತ್ತೋಗಿರೋ ರಾಜಕಾರಣಿಗಳು ಇದಕ್ಕೆಲ್ಲ ಸಪೋರ್ಟ್ ಇದೆ. ಅದರಿಂದ ಈ ಸಪೋರ್ಟಿಂದ ಈ ದಂಧೆ ನಡೀತಿದೆ ಹೊರತು ಯಾರು ಕೂಡ ಇದರಲ್ಲಿ ನಮ್ಮ ಅದ್ಭುತವಾದ ದೇಶ ಕಾಯ್ತಾ ಇರೋ ಸೈನಿಕರು, ಅವರಿಂದ ಈ ಥರ ಮೋಸ ಅನ್ಯಾಯ ಆಗ್ತಾ ಇಲ್ಲ. ಇವತ್ತು ಅನ್ಯಾಯ ಮೋಸ ಆಗ್ತಾ ಇರೋದೇ ನಮ್ಮ ರಾಜಕಾರಣಿಗಳು ಮತ್ತು ಮುಖ್ಯವಾಗಿ ಪೊಲೀಸ್ ಅಧಿಕಾರಿಗಳು. ಇವತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ರಾಕ್ಷಸರ ಥರ ಆಡ್ತಾ ಇದ್ದಾರೆ. ಅವರು ಮನುಷ್ಯರಲ್ಲ, ಮಾನವತೆನಿಲ್ಲ, ಮನುಷ್ಯತ್ವ, ಮಾನವತೆ ಎಲ್ಲ ಸತ್ತೋಗ್ಬಿಟ್ಟಿದೆ ಅವ್ರ ಹತ್ರ. ಆ ರೀತಿ ಜನಗಳ ಹತ್ರ ನಡ್ಕೊತಾ ಇದ್ದಾರೆ. ಅವರು ಕಾಕಿ ಹಾಕ್ಕೊಂಬಿಟ್ರೆ ಏನೋ ಹಾಕ್ಕೊಂಬಿಟ್ಟಿದ್ದೀವಿ ಅನ್ನೋ ಥರ ಒಳ್ಳೆ ರಾಕ್ಷಸರ ರೂಪ ತಾಳ್ಕೊಂಡು ಇವತ್ತು ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ನಾನು ನಾಗರಿಕರಿಗೆ ಹೇಳ್ತಾ ಇದ್ದೀನಿ, ಬದಲಾವಣೆಯಾಗಿ ಸಾಕು. ನಮ್ಮ ದೇಶ ಸ್ವತಂತ್ರ ಬಂದು 78-70 ವರ್ಷ ಆಗ್ತಾಯಿದೆ. ಇನ್ನೂ ಕೂಡ ನಾವು ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಲಿಲ್ಲ ಅಂದರೆ ಭಾಳ ಕಷ್ಟ ಇದೆ. ಅರ್ಥ ಮಾಡ್ಕೊಳ್ಳಿ. ಭೀಮಾ ಪಿಕ್ಚರಲ್ಲಿ ತೋರಿಸಿರೋದು ಅದು ಸತ್ಯವಾಗಿದೆ. ಮತ್ತು ಬನ್ನಿ, ಜಯನಗರ ಕಾಂಪ್ಲೆಕ್ಸಲ್ಲಿ ಈಗಲೂ ಕೂಡ ಆ ವಾಣಿಜ್ಯ ಸಂಕೀರ್ಣದಲ್ಲಿ ಹೊಸ ಕಟ್ಟಡ ಆಗಿರ್ಬೋದು, ಮತ್ತು ಆ ಕಡೆ ಬೆಂಕಿ ಹತ್ತಿ ಅದು 10 ವರ್ಷಕ್ಕೆ ಬಂತು, ಅದನ್ನ ಇನ್ನೂ ರಿಪೇರಿ ಮಾಡೋಕ್ಕಾಗಲಿಲ್ಲ. ಆ ಕಟ್ಟಡದಲ್ಲೂ ಕೂಡ ಎಣ್ಣೆ ಹೊಡೆಯೋದಾಗಿರ್ಬೋದು, ಗಾಂಜಾ ಹೊಡೆಯೋದಾಗಿರ್ಬೋದು,
ಅದೆಲ್ಲ ಸಾಯಂಕಾಲ 7 ಗಂಟೆ ಟೈಮಲ್ಲಿ ನಡೆಯುತ್ತೆ, 7 ಗಂಟೆ ಮೇಲೆ ನಡೆಯುತ್ತೆ, ರಾತ್ರಿ ನಡೆಯುತ್ತೆ. ದಯವಿಟ್ಟು ಇದನ್ನು ನಿಲ್ಲಿಸಿ. ನಿಜವಾಗ್ಲೂ ನಿಮ್ಮ ಮಕ್ಕಳು ಯಾವ ರೀತಿ ನೀವು ಸಾಕ್ತಾ ಇದ್ದೀರೋ ಅದೇ ರೀತಿ ಬಡವ್ರ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಅಂದರೆ ಎಲ್ಲ ರಾಜಕಾರಣಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಈ ಗಾಂಜಾ ಹೊಡೆಯೋದನ್ನು, ಗಾಂಜಾ ತರೋದನ್ನು ನಿಲ್ಲಿಸಿ ಅಂತಂದು ಹೇಳಿ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.